नाजरीन आदाब, आप देख रहे हैं जी मीडिया। रियासती वजीर बराए देही तरक्यात व पंचायत राज व गुलबर्गा ज़िला निगरानकार वजीर प्रियंक खरगे की सालगिरह तकरीब कारपोरेटर सचिन शिरवाल ने मुनफरद अंदाज में मनाई। छोटे कारोबार करने के लिए मौका फराहम करते हुए 8 मुस्तहिकीन को छोटे कारोबार कायम करके दिए, जिसमें 3 अफराद को तरकारी की बंडी और तरकारी, 1 जूस की बंडी और फ्रूट्स और मिक्सर, 2 अफराद को टी स्टॉल के साथ तमाम अशिया और 1 फ़र्द को शू पॉलिश की किट इस तरह बिजनेस सेटअप करके दिया गया। इस प्रोग्राम में रुकन असम्बली गुलबर्गा जुनूब अल्लम प्रभु पाटिल, KKRTC चेयरमैन अरुण पाटिल, जेस्कॉम चेयरमैन प्रवीण पाटिल हरवाल, कुडा चेयरमैन मजहर आलम खान, HKE काउंसिल रुकन डॉक्टर किरण देशमुख, कांग्रेस कायदीन राजीव जाने, ईरन्ना झलकी, शिवानंद हुनगुंटी, अमर शिरवाल, अशोक वीर नायक समेत कई एक कारकुनान और अवाम शरीक थे। देखते रहिए जी मीडिया गुलबर्गा। मनूर मल्टी स्पेशलिटी हॉस्पिटल, मोस्ट एडवांस ट्रॉमा केयर सेंटर in Kalburgi. Wings Academy, helping students to reach their potential. Educational solution for all at one spot. Opposite Ammar Function Hall, MSK Mill, Ring Road, Kalburgi. ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಯಾರು ಬಡವರಿದ್ದಾರೆ, ಯಾರು ಕೆಲಸ ಮಾಡೋಕ್ಕೆ ಇಚ್ಛೆ ಹೊಂದಿದ್ದಾರೆ ಅಂಥವರಿಗೆ ನಾವು ಹೋಗಿ ಐಡೆಂಟಿಫೈ ಮಾಡಿ ಅವರ ಸಣ್ಣ ಉದ್ಯಮ ಜೀವನ ಪಾವನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಹಲವಾರು ಕಡೆಗೆ ವಿಸಿಟ್ ಮಾಡಿದಾಗ ಎಲ್ಲಿ ನಮಗೆ ಕೆಲಸ ಮಾಡೋಂಥವ್ರು ಸ್ಮಾಲ್ ಬಿಸ್ನೆಸ್ ಮಾಡೋಂಥವ್ರನ್ನ ಹುಡುಕಾಡ್ತಾ ಇದ್ವಿ. ಅದರೊಳಗಡೆ ನಾವು ಒಂದು 7 ಜನರಿಗೆ ಆಯ್ಕೆ ಮಾಡಿದ್ವಿ. ಈ ಐಡಿಯಾ ನಮಗೆ ಬಂದಿದ್ದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಸೋಷಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದಾಗ ಮೊದಲೆಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕೀಮ್ ಬಂದ್ರೂ ಸಬ್ಸಿಡಿ ಅಮೌಂಟ್ ಕೊಡ್ತಾಯಿದ್ರು. ಬಟ್ ಆ ಸಬ್ಸಿಡಿ ಅಮೌಂಟ್ ಭಾಳಷ್ಟು ಜನರು ಏನು ಮಾಡ್ತಾಯಿದ್ರು, ಉಪಯೋಗ ಮಾಡ್ಕೊಳ್ತಾ ಇರಲಿಲ್ಲ, ತೊಗೊಂಡು ದುಡ್ಡು ಅವರು ಖರ್ಚು ಮಾಡ್ತಾಯಿದ್ರು. ಅವ್ರು ಯಾವಾಗ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಆದರು ಆ ಟೈಮ್ ಒಳಗಡೆ ಅವರು ಐರಾವತ್ ಯೋಜನೆ ಆಗಿರ್ಬೋದು, ಸಮೃದ್ಧಿ ಯೋಜನೆ ಆಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ತಂದು ಡೈರೆಕ್ಟ್ ಬಿಸ್ನೆಸ್ ಸೆಟಪ್ ಮಾಡೋದ್ರ ಮೂಲಕ ಅವರಿಗೆ ಓನರ್ ಮಾಡ್ತಾಯಿದ್ರು. ಅದರದ್ದು ಒಂದು ಐಡಿಯಾ ಕಾನ್ಸೆಪ್ಟನ್ನು ನಾವು ಮುಂದುವರ್ಸ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ವೈಯಕ್ತಿಕ ಇದ್ರ ಮೇಲ್ಗಡೆಗೆ ಇವ್ರಿಗೆ ಒಂದು 3 ತರಕಾರಿ ಅಂಗಡಿ, ಒಂದು ಹಣ್ಣಿನ ಜ್ಯೂಸ್ ಸೆಂಟ್ರು ಮತ್ತು 2 ಟೀ ಸ್ಟಾಲ್ಗಳನ್ನು, ಆಮೇಲೆ ಒಬ್ಬ ಶೂ ಪಾಲಿಷ್ ಮಾಡ್ತಾಯಿದ್ರು, ಅವರಿಗೆ ಶೂ ಪಾಲಿಷಿಂಗ್ ಇಕ್ವಿಪ್ಮೆಂಟ್ಸ್ ಜೊತೆಗೆ ಅವ್ರಿಗೆ ಒಂದು ಸ್ಮಾಲ್ ಸೆಟಪ್ ಮಾಡಿಕೊಟ್ಟಿದ್ವಿ. ಸೊ ಇದು ನಮಗೆ ಈ ಬಾರಿ ವಿನೂತನವಾಗಿ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂಬರ್ತಕ್ಕಂಥ ದಿನಗಳೊಳಗಡೆ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥವ್ರು ಅಥವಾ ಇಡೀ ರಾಜ್ಯಾದ್ಯಂತ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಬೇಕಂತ ಹೇಳಿದ್ರೆ ಬಡವರಿಗೆ ಒಂದು ಸಹಾಯ ಮಾಡೋಂಥ ಒಂದು ವೇಳೆ ಯೋಚನೆ ಇದ್ದರೆ ಅವ್ರಿಗೆ ಒಂದು ಸ್ಮಾಲ್ ಬಿಸ್ನೆಸ್ಗಳನ್ನು ಸೆಟಪ್ ಮಾಡಿಕೊಡ್ರಿ. ಅವ್ರಿಗೆ ಒಬ್ಬರಿಗೆ ನೀವು ಬಿಸ್ನೆಸ್ ಸೆಟಪ್ ಮಾಡಿಕೊಡೋದ್ರಿಂದ ಅವ್ರದ್ದು ಎಂಟೈರ್ ಫ್ಯಾಮಿಲಿ ಗ್ರೋತ್ ಆಗ್ತದೆ. ಒಂದು ನಮ್ಮ ಯುವಕರದ್ದೇನು ವಿಚಾರ ಮಾಡ್ತಕ್ಕಂಥ ಒಂದು ಏನು ದೃಷ್ಟಿ ಇದೆ ಅದು ದಿಕ್ಕು ಬದಲಾವಣೆ ಆಗಬೇಕು, ಎಲ್ಲರೂ ಎಕನಾಮಿಕಲಿ ಫಿಟ್ ಆಗಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ರಾಜ್ಯದ ಯುವ ನಾಯಕರು ಮತ್ತು ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮತ್ತು ITBTಯ ಸಚಿವರಾದ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ 47ನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗದವರು ಭಾಳ ವಿವಿಧ ರೀತಿಯಲ್ಲಿ ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ವಿವಿಧ ರೀತಿಯಲ್ಲಿ ಬೆಳಗ್ಗೆ ಒಂದು ಕಂಪ್ಯೂಟರ್ ತರಬೇತಿ ಕೊಡೋದ್ರ ಮೂಲಕ ಒಂದು ಕಡೆ ಅವರ ಅಭಿಮಾನಿಗಳು ಮಾಡಿದರು, ಮತ್ತೊಂದು ಕಡೆ ಕಣ್ಣಿನ ಒಂದು ತಪಾಸಣೆ ಮೂಲಕ ಸಾಕಷ್ಟು ದೊಡ್ಡ ಒಂದು ಇದು ಮಾಡಿದರು. ಇಲ್ಲಿ ಈಗ ನಮ್ಮ ಸಚಿನ್ ಶಿರ್ವಾಳ್ ಅವರು ಪ್ರಿಯಾಂಕಾ ಅವರವರ ಹುಟ್ಟುಹಬ್ಬದ ನಿಮಿತ್ತ ಒಬ್ಬರಿಗೆ ಬಂಡಿ ಕೊಟ್ಟು, ಟೀ ಹೌಸ್ ಪ್ಲೇಟ್ ಕೊಟ್ಟು, ಜಾಗ ಕೊಟ್ಟು ಅದನ್ನು ಒಂದು ಗೌರವ ಸಾಧನೆ ಉಡುಗೊರೆ ಅಂತ ಹೇಳಿ ತರಕಾರಿ ಅಂಗಡಿ 3 ಮತ್ತು ಚಹಾದ ಅಂಗಡಿ 2 ಮತ್ತು ಜ್ಯೂಸ್ ಅಂಗಡಿ 1, ಶೂ ಪಾಲಿಶ್ ಸೆಟ್ 1, ಈ ರೀತಿ ಬಡವರಿಗೆ ಕೆಲಸ ಹಚ್ಚತಕ್ಕಂಥ ಕೆಲಸ ಅವರ ನಾಯಕರ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರು ಈ ಸಲ ಹುಟ್ಟುಹಬ್ಬ ಮಾಡಿಕೊಂಡಿಲ್ಲ. ಯಾಕೆ ಆಚರಣೆ ಮಾಡಿಕೊಂಡ್ರೆ ಈ ಸಲ ಭಾಳಷ್ಟು ನಮ್ಮ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಭಾಳಷ್ಟು ಜನ ರೈತರ ತೊಂದರೆಗೊಳಗಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಹುಟ್ಟುಹಬ್ಬ ಬೇಡ ಅಂತೇಳಿ ಅವರು ಬೇರೆ ಕಡೆ ಹೊರಗಡೆ ಹೋಗಿದ್ದಾರೆ. ಅವರ ಅಭಿಮಾನಿಗಳು ಜನರಿಗೆ ಸಹಾಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಎಲ್ಲರೂ ಆಚರಣೆ ಮಾಡೋದಿಲ್ಲ. ವಿಶೇಷವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಮಾಡ್ತಕ್ಕಂಥ ಹುಟ್ಟುಹಬ್ಬ ಅಂದರೆ ಇವರು ರಾಜ್ಯದಲ್ಲಿ ಶಾಸಕರ ಒಮ್ಮೆ ಪ್ಯಾರೇಜೂಟ್ ಬಂದಾಗ ಏನಪ್ಪ ಅಂದರೆ ಮ್ಯಾಗಿಂದೇ ಬಂದು ಎಳೆದಿಲ್ಲ. ಇವರು NHYನ ಕೆಲಸ ಮಾಡಿ ಮತ್ತು ಸ್ಟೇಟ್ ಯೂತ್ನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ 3 ಬಾರಿ ಚುನಾಯಿತರಾಗಿ ಜನರಿಂದ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿ
ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಎಷ್ಟೋ ಹಳೆ ಏನಪ್ಪ ಅಂದ್ರೆ ಹಾಸ್ಟೆಲ್ ಕಟ್ಟಡ ಹೊಸದಾಗಿ ನಿರ್ಮಿತ ಮಾಡಿರ್ತಕ್ಕಂಥದ್ದು ಮತ್ತು ಬಜೆಟ್ ಕೂಡ SC STಗೆ ಇರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರ್ದು, ಕೊನೆಯವರೆಗೆ ಅಷ್ಟೇ ಇರಬೇಕಂತೇಳಿ ಬಜೆಟ್ ಕೂಡ ಜಾಸ್ತಿ ಮಾಡಿ ಅದನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅನೇಕ ಯಾತ್ರಿ ನಿವಾಸಗಳು ಕೂಡ ಬೇರೆ ಬೇರೆ ಮಠಾಧೀಶಗಳು ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊಸ ಚೈತನ್ಯ ತುಂಬತಕ್ಕಂಥದ್ದು. ಮತ್ತು ಈ ಸಲ ಮಂತ್ರಿ ಆದಾಗ ಕೂಡ ಅವರು ಸಾಕಷ್ಟು ಯೋಜನೆಗಳು ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮಂತ್ರಿ ಹೆಚ್ಚಿನ ಯೋಜನೆಗಳನ್ನು ಜನರಿಗೆ ತಲುಪಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಅಂತೇಳಿ ನಾನು ಹೇಳ್ತಕ್ಕಂಥದ್ದೆಲ್ಲ ಸಮೀಕ್ಷೆ ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಭಾಗ್ಯ ಇರ್ಬೋದು, ಪ್ರಗತಿ ಪಥ ಇರ್ಬೋದು, ಕಲ್ಯಾಣ ಪಥ ಇರ್ಬೋದು ಮತ್ತು ಇವತ್ತು RDPRನಲ್ಲಿ ಹೊಸ ಹೊಸ ಸ್ಕೀಮ್ಗಳನ್ನು ತಂದಿರತಕ್ಕಂಥದ್ದು ಮತ್ತು ITBTಯಲ್ಲಿ ಕೂಡ 1 ಲಕ್ಷ ಜನ ಯುವಕರಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಮ್ಮೇಳನ ಕೌಶಲ್ಯ ಮೇಳ ಮಾಡಿ ಭಾಳಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ಈ 2 ದಿವಸ ಹಿಂದೆ ಕೂಡ ಶೃಂಗಸಭೆ 3 ದಿನಗಳ ಕಾಲ ಭಾರತ ದೇಶಕ್ಕೆ ವಿದೇಶದಿಂದ ಬಂಡವಾಳಗಳನ್ನು ಹೂಡ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಕೂಡ ಬಂಡವಾಳ ಹೂಡಿ ಕೆಲಸ ಮಾಡ್ತೀವಿ ಅಂತ ಈ ರಾಜ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಅಭಿವೃದ್ಧಿಯ ಹರಿಕಾರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಪಥದಲ್ಲಿ ಒಯ್ತಕ್ಕಂಥ ಯುವ ನಾಯಕ. ಅವನ ಅಭಿಮಾನಿಗಳು ಈ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ರೀತಿ ಸಮಾಜ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ RSSನವರಿಗೆ ಹೋಗಿ ಲೈನ್ ನಿಂತು ಅವರು ಪರ್ಮಿಷನ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ. ಯಾರೂ ಕೇಳದೆ ಅಂತಕ್ಕಂಥವ್ರಿಗೆ ಪರ್ಮಿಷನ್ ತೆಗೆದು ಹೋಗ್ತಂತ ಇಂಥ ಒಬ್ಬ ಧೀಮಂತ ದಿಟ್ಟ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಹುಟ್ಟುಹಬ್ಬ ಒಳ್ಳೆಯದಾಗಲಿ, ಅವರಿಗೆ ಶುಭವಾಗಲಿ. आज हमारे लीडर श्रीमान प्रियंक खरगे जी का 47th बर्थडे के मौके पर आप सुबह से तो आप लोग साथ में हैं, देख रहे हैं हर जगह लोग अपने अपने तरीके से बर्थडे साहब का अर्थपूर्ण के जैसा मना रहे हैं। मैं ये इसलिए बोल रहा हूँ, प्रियंक खरगे साहब पिछले 10 साल पहले एक मैसेज दिए थे तमाम उनके चाहने वालों को, आप बर्थडे मनाने के लिए हज़ारों की तादाद में आप बेंगलोर आ रहे हैं और मुझे आकर शॉल और मुझे बुक्के दे रहे हैं, मुझे केक कटवाने लगा रहे हैं, हज़ारों रुपए आप वेस्ट कर रहे हैं। वही पैसे आप जहाँ भी रहते हैं वहीं अपनी जगह रहकर वहाँ जो लोगों को मदद कर सकते हैं वैसा मदद करो। आज हमारे यहाँ पर हमारे यहाँ के विद्यानगर के कॉरपोरेटर सचिन शेरवाल साहब एक इतना बेहतरीन काम प्रियंक खरगे साहब के बर्थडे के मौके पे किए हैं। जो लोग काम करना चाहते हैं मगर उनके पास कोई सुविधा नहीं है काम करने के लिए, वैसे लोगों को आइडेंटिफाई कर सचिन साहब ने यहाँ पर 2 टी स्टॉल और 3 तरकारी के बंडी और एक फ्रूट जूस की बंडी और एक शू पॉलिश का पूरा इक्विपमेंट के साथ मटेरियल सचिन साहब ने दिया है। सचिन साहब ये जो काम किए हैं बहुत ही बेहतरीन काम किए हैं। जिसको काम नहीं है उनको बुलाकर उनको एक पूरा परिवार चलाने के लिए जो काम करे हैं, ऐसे 7 लोगों को आइडेंटिफाई कर सचिन साहब ने ये काम किया है। मैं सचिन साहब को मेरी जानिब से, मेरे पार्टी की जानिब से, तमाम हमारे लीडर्स की जानिब से मैं सचिन को मुबारकबाद देता हूँ। आज के दिन हमारे युवा नेता श्री प्रियंक खरगे जी का 47th बर्थडे के दिन तमाम गुलबर्गा ज़िले में, कर्नाटक में हर जगह उनके बर्थडे हम मनाएं। ये इस शुभ दिन के दिन बहुत सारे हम हेल्थ कैंप रखे, कोई फूड का आयोजन करे, फ्री फूड आयोजन करे, कोई हॉस्पिटल में जाके फ्रूट्स दिए, कोई बुक्स कलेक्शन करके बुक्स दिए। उनके जो भी अभिमानी लोग हैं ऑल ओवर कर्नाटका में, विशेष गुलबर्गा में तो बहुत ही अच्छा, हर तालुका में, गुलबर्गा में सिटी में बहुत अच्छा, कलबुर्गी सिटी में बहुत अच्छा पैमाने पे उनका 47th बर्थडे हुआ है। अभी आप देख सक रहे हमारे सचिन कॉरपोरेटर साहब जो है ये एरिया के, ये हमारे वेजिटेबल जो सेलर हॉकर्स रहते उनके लिए, टी स्टॉल के लिए पूरे उनका ये 4 व्हील जो वेजिटेबल सेलिंग गाड़ी रहता वो गिफ्ट दे रहे आज के दिन।
और जो टी स्टॉल रहता वो भी गिफ्ट दे रहे। ऐसा उनके अभिमानी लोग बहुत अच्छा पैमाने पे काम कर रहे हैं। इन प्रियंक साहब के नाम पे ये उनको भगवान और पूरा 100 ईयर्स उम्र दो, उनको अच्छे सेहत दो बोल के हमारा प्रार्थना है बोल के आपके मीडिया थ्रू से मैं मनवी करता हूँ। ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ। ಈ ಶಾಂತಿನಗರ ಬಡಾವಣೆಯಲ್ಲಿ ಸಚಿನ್ ಶಿರ್ವಾಳ್ ಅವರು ಕಾರ್ಪೊರೇಟರ್ ಆಗಿ 4 ಟೀ ಸ್ಟಾಲ್ಗಳು ಹಾಗೂ 2 ಬಂಡಿಗಳು ಕೊಟ್ಟು ಬಡವರಿಗೆ ಸಹಾಯ ಮಾಡಿದ್ದಾರೆ। ಹಾಗಾಗಿ ಅತಿ ಶೀಘ್ರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಈ ಬಡ ಜನರಿಗೆ ಸೇವೆ ಮಾಡೋಂಥ ಆಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ। ಅಮರ್ ಶಿರ್ವಾಳ್ ಅಂತೇಳಿ।